ಯಾಕಂದರೆ ಕ್ವಾಂಟಿಟಿ ಕಡಿಮೆ ಇದೆ. ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ನೆಚ್ಚಿನ ಸಿಂಚನಾ ಕೋಡಿ. ಇವತ್ತು ನಾನು ಒಂದು ಕಡೆ ಹೋಗ್ತಾ ಇದ್ದೇನೆ, ಹಾಗೆ ವ್ಲಾಗ್ ಮಾಡುವ ಅಂತೇಳಿ ಅನಿಸ್ತು. ಸುಮ್ಮನೆ ಹೋಗ್ತಾ ಇದ್ದೇನೆಲ್ಲ, ಜೊತೆಗೆ ಕೈ ಇದೆ, ಮೊಬೈಲ್ ಇದೆ, ಸುಮ್ಮನೆ ಯಾಕೆ ಹೋಗುದು ಅಂತ ಹೇಳಿ ಒಂದು ವ್ಲಾಗ್ ಮಾಡುವ ಅಂತ ಹೇಳಿ ಎಲ್ಲಿಗೆ ಹೋಗ್ತಿದ್ದೇನೆ ಅಂತ ಹೇಳಿ ಈ ವಿಡಿಯೋದ ನೆಕ್ಸ್ಟ್ ಸ್ಟೆಪ್ಪಿಗೆ ನೋಡಿ. ಅದರಲ್ಲಿ ನಾನು ಎಲ್ಲಾನು ನೀಟಾಗಿ ಹೇಳ್ತೇನೆ, ಹಾಗೆ ಅಲ್ಲಿದ್ದು ವ್ಯೂಸ್ ಕೂಡ ತೋರಿಸ್ತೇನೆ. ಅಷ್ಟೊಂದೇನು ವ್ಯೂಸ್ ಇಲ್ಲ, ಮಾರ್ಕೆಟ್ ಅದು ಇದು ಅಂತೆಲ್ಲ ಇದೆ, ಅದನ್ನೆಲ್ಲ ತೋರಿಸ್ತೇನೆ. ನಿಮಗೆ ಈ ವ್ಲಾಗ್ ಇಷ್ಟ ಆದರೆ ಏನು ಮಾಡಬೇಕು, ಲೈಕ್ ಮಾಡಬೇಕು, ಶೇರ್ ಮಾಡಬೇಕು, ಕಮೆಂಟ್ ಮಾಡಬೇಕು, ಹಾಗೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಬೇಕು. ಇವಾಗ ನಾನು ರೂಮಿಗೆ ಬಾಗಿಲು ಹಾಕ್ಕೊಂಡು ಹೊರಟೆ. ಲೇಟ್ ಆಗ್ತದೆ ಅಂತ ಬೆಳಗ್ಗೆ ಏನು ತಿಂದಿರಲಿಲ್ಲ, ಬೇಗ ಹೊರಡ್ಕೊಂಡು ಹೋದೆ. ಬಸ್ ಸ್ಟ್ಯಾಂಡಲ್ಲಿ ಬಸ್ಸು ಕೂಡ ರೆಡಿಯಾಗಿತ್ತು. ಬೇಗ ಬಸ್ ಸಿಕ್ಕಿದ್ದು ಒಳ್ಳೇದಾಯ್ತು, ಯಾಕಂದರೆ ಅಷ್ಟು ದೂರ ಇದೆ ಅದು. ಮೆಜೆಸ್ಟಿಕಲ್ಲಿ ಫ್ರೆಂಡ್ಸ್ಗೋಸ್ಕರ ಕಾಯ್ತಾ ಇದೆ. ಪಕ್ಕದಲ್ಲೇ ಒಬ್ಬರು ಬಂದು ಹೇಳಿದರು, ಒಬ್ಬರು ಪೊಲಿಟಿಷಿಯನ್ ಬರ್ತಾ ಇದ್ದಾರೆ, ಸೈಡ್ ಬಿಡಿ ಅಂತ. ಇವನು ಎಲ್ಲಿಯೋ ನೋಡಿದ್ದೇನೆ ಅಂತ ಹೇಳಿ ಅನಿಸ್ತು. ನೋಡುವಾಗ ವಾಟಾಳ್ ನಾಗರಾಜ್ ಸರ್ ಅಂತ ಹೇಳಿ ಗೊತ್ತಾಯಿತು. ಸೆಲೆಬ್ರಿಟಿ ಪೊಲಿಟಿಷಿಯನ್ ಎಲ್ಲ ಬಂದಾಗ ಒಂಥರ ಅವ್ರನ್ನ ನೋಡದೆ ಒಂಥರ ಖುಷಿ ಬೇರೆ ಇರ್ತದೆ ಅಲ್ವಾ. ಇಲ್ಲೇ ನಿಂತ್ಕೊಂಡಿದ್ದೆ, ಇದೇ ಟೈಮಿಗೆ ಯಾರು ವಾಟಾಳ್ ನಾಗರಾಜ ಸರ್ ಅವರು, ಹಾಗೆ ಒಂದು ಅವ್ರದ್ದು ಕೂಡ ವಿಡಿಯೋ ಮಾಡಿದ್ದೇನೆ. ಅಂದರೆ ಅವ್ರ ಜೊತೆ ನಿಂತ್ಕೊಳ್ಳಲ್ಲ, ಸೈಡಲ್ಲಿ ಸಿಕ್ಕಿದ್ರು, ಹಾಗೆ ಒಂದು ವಿಡಿಯೋ ಹಾಕಿದ್ದೇನೆ. ವಾಟಾಳ್ ನಾಗರಾಜ್ ಸರ್ ಅಂತ ಹೇಳಿದರೆ ಕನ್ನಡ ಪರ ಹೋರಾಟಗಾರ ಅಂತ ಹೇಳ್ಬೋದು. ಯಾರಿಗೆ ಎಲ್ಲೇ ತೊಂದರೆ ಆದರೆ ಅಲ್ಲಿ ಇವರು ಮುಂದೆ ಇರ್ತಾರೆ. ಹಾಗೆಯೇ ಪೊಲೀಸ್ ಟ್ರಾನ್ಸ್ಫರ್ದೇನೋ ಒಂದು ಪ್ರಾಬ್ಲಮ್ ಆಗಿತ್ತಂತೆ, ಅದಕ್ಕೋಸ್ಕರ ಒಂದು ಹೋರಾಟ ಮಾಡಲಿಕ್ಕೆ ಅಂತ ಹೇಳಿ ಬಂದಿದ್ದರು. ಮೆಜೆಸ್ಟಿಕ್ಕಿಂದ ಒಂದು 3 ಕಿಲೋಮೀಟ್ರ್ ದೂರದಲ್ಲಿ ಚಿಕ್ಕಪೇಟೆ ಅಂತ ಇದೆ. ನಾನು ನನ್ನ ಫ್ರೆಂಡ್ಸ್ ಎಲ್ಲ ಚಿಕ್ಕಪೇಟೆಗೆ ಹೋದ್ವಿ. ಫುಲ್ಲು ರಶ್ ಇತ್ತು, ಸಂಡೇ ಬೇರೆ ಅಲ್ಲ. ಸದ್ಯಕ್ಕೇನೋ ಮಳೆ ಬರಲಿಲ್ಲ, ಮಳೆ ಬಂದಿದ್ದರೆ ಫುಲ್ಲು ಆ ಕಡೆ ನೀರೆಲ್ಲ ಆಗಿ ಒಂಥರ ಗಲೀಜಾಗ್ತಿತ್ತು. ಯಾಕಂದರೆ ಅಲ್ಲಿ ನಡ್ಕೊಂಡು ಹೋಗಲಿಕ್ಕೆ ಪ್ಲೇಸ್ ಇರೋದಿಲ್ಲ. ಆ ಕಡೆ ಈ ಕಡೆ ಎಲ್ಲಿ ನೋಡಿದ್ರು ಅಂಗಡಿ, ಜನ ಎಲ್ಲ. ಈ ಸಲ ರಶ್ ಇತ್ತು, ಆದರೆ ಮುಂಚೆ ಥರ ಎಲ್ಲ ರಶ್ ಇರಲಿಲ್ಲ, ಯಾಕಂದರೆ ಮಳೆ ಬರುವ ಹಾಗಿತ್ತಲ್ಲ, ಹಾಗೆ ಯಾರಷ್ಟೊಂದು ಬರಲಿಲ್ಲ ಆಗಿರಬೇಕು. ಈ ವಿಡಿಯೋಕ್ಕೆ ಬನ್ನಿ ಅಂತ ಹೇಳಿದೆ, ಫ್ರೆಂಡ್ ಅವ್ರು ಬರಲಿಲ್ಲ ಅಂತೆ, ಅವರಿಗೆ ನಾಚಿಕೆ ಆಗ್ತದಂತೆ. ಹಾಗೆ ನನಗೊಂದು ಕಂಟೆಂಟ್ ಸಿಕ್ಕಿದಾಗೆ ಆಗ್ತದಲ್ಲ, ಹಾಗೆ ಸಿಕ್ಕಿದನ್ನು ಯಾಕೆ ಬಿಡೋದು ಅಂತ ಹೇಳಿ ವಿಡಿಯೋ ಮಾಡಿಕೊಂಡೆ. ಇಲ್ಲಿ ಜಾಸ್ತಿ ಗರ್ಲ್ಸಿಗೆ ಬಟ್ಟೆ ಇರೋದು, ಮತ್ತು ಇನ್ನೊಂದು ಹೋಲ್ಸೇಲಿಗೆ ತಗೊಂಡ್ರೆ ಮಾತ್ರ ಇದು ಕಡಿಮೆಗೆ ಸಿಗ್ತದೆ. ತುಂಬ ಜನ ಹೇಳ್ತಾರೆ ಕಡಿಮೆಗೆ ಸಿಗ್ತದೆ, ಆದರೆ ಹೋಲ್ಸೇಲಾಗಿ ತಗೊಂಡ್ರೆ ಸಿಗ್ತದೆ ಅಷ್ಟೇ. ಸುದರ್ಶನ್ ಸಿಲ್ಕ್ ನೋಡಿರ್ಬೋದು ನೀವು, ಟಿ ವಿಯಲ್ಲೆಲ್ಲ ನಾವು ನೋಡಿರ್ತೇವೆ ಅಲ್ವಾ, ಮಲ್ಲೇಶ್ವರಂ, ಚಿಕ್ಕಪೇಟೆ ಅಂತ ಹೇಳಿ. ಮೆಜೆಸ್ಟಿಕ್ಗೆಲ್ಲ ಹೋಗಿ ಬಂದಾಯಿತು, ಇನ್ನು ನಮಗೆ ಬಸ್ ಇರಬೇಕು, ಹಾಗೆ ವೆಯ್ಟ್ ಮಾಡ್ತಾ ಇದ್ದೇವೆ. ಅವಳು ವಿಡಿಯೋಗೆ ಬರೋದಿಲ್ಲ ಅಂತೆ. ಇನ್ನೆಲ್ಲಾದ್ರೂ ಒಂದು ಹೋಟೆಲ್ ಸಿಕ್ಕಿದ್ರೆ ಸ್ವಲ್ಪ ಊಟ ಮಾಡಿಕೊಂಡು ಹೋಗುದೆ. ಆಮೇಲೆ ಬಂದು ಒಂದು ಸಾಕಾಯ್ತು ಇಲ್ಲಿಗೆ, ಯಾಕಂದ್ರೆ ಅಷ್ಟು ರಶ್ ಇದೆ. ಸಂಡೇ ಟೈಮಲ್ಲಿ ಅಂತೂ ಬರಲಿಕ್ಕೆ ಆಗ್ಲಿಕ್ಕಿಲ್ಲ. ಹಕ್ಕಿಗಳ ಕಲರವ ಎಷ್ಟು ಚೆನ್ನಾಗಿದೆ ಅಲ್ವಾ. ಎಸ್, ಇನ್ನು ನಮ್ಮ ಊಟದ ಸಮಯ. ನಾವು ಚಿಕನ್ ಚಿಲ್ಲಿ, ಬಿರಿಯಾನಿ ಮತ್ತು ಚಿಕನ್ ಮೀಲ್ಸ್, ಬಟರ್ ನಾನ್ ಆರ್ಡರ್ ಮಾಡಿದ್ವಿ. ಹಾಗಂತ ಹೇಳಿ ನಾನು ಒಬ್ಬಳೇ ತಿನ್ನಲಿಲ್ಲ. ತುಂಬ ಜನ ಕೇಳ್ತಾರೆ, ನೀನು ಎಷ್ಟು ತಿಂತಿ ಅಂತ. ಒಬ್ಬೊಬ್ಬಳೇ ತಿನ್ನೋದಿಲ್ಲ, ತುಂಬ ಜನ ಹೋಗಿರ್ತೇವೆ, ನಾವೆಲ್ಲರೂ ಶೇರ್ ಮಾಡ್ಕೊಂಡು ತಿಂದಿರ್ತೇವೆ. ಅವ್ರು ಯಾರು ವ್ಲಾಗ್ಗೆ ಬರೋದಿಲ್ಲ, ನಾನೊಬ್ಬಳು ನಿಮಗೆ ವ್ಲಾಗಲ್ಲಿ ತೋರಿಸ್ತೇನೆ. ಹಾಗೆ ನಾನೊಬ್ಬಳೇ ತಿನ್ನುವ ಹಾಗೆ ಕಾಣ್ತದೆ. ತುಂಬ ಜನ ಕೇಳಿದರೆ ಎಷ್ಟು ತಿಂತಿ ಅಂತ. ಆನ್ಸರ್ ಇವಾಗ ನಿಮಗೆ ಸಿಕ್ಕಿದೆ ಅಂತ ಹೇಳಿ ಅಂದ್ಕೊಳ್ತೇನೆ. ಆದರೆ ಚಿಕನ್ ಚಿಲ್ಲಿ ನಮಗೆ ಅಷ್ಟೊಂದು ಇಷ್ಟ ಆಗಲಿಲ್ಲ, ಯಾಕಂದರೆ ನಾವು ಅಮೌಂಟ್ ಕೊಟ್ಟಿದ್ದಕ್ಕೆ ಅದು ಕ್ವಾಂಟಿಟಿ ಕಡಿಮೆನೇ ಇತ್ತು, ಮತ್ತು ಟೇಸ್ಟ್ ಅಷ್ಟೊಂದು ಚೆನ್ನಾಗಿ ಅನ್ನಿಸ್ಲಿಲ್ಲ. ಮತ್ತು ಬಟರ್ ನಾನ್ ಮತ್ತು ಇನ್ನೊಂದು ಚಿಕನ್ ಮೀಲ್ಸಲ್ಲಿ ಚಿಕನ್ ಸಾಂಬಾರು ಸಿಕ್ಕಿತ್ತು, ಅದು ತುಂಬಾ ಚೆನ್ನಾಗಿತ್ತು. ತಿಂಡಿಯೆಲ್ಲ ಮುಗಿಸ್ಕೊಂಡು ಇನ್ನು ನಾನು ನನ್ನ PGಗೆ ಹೊರಟೆ. ಇದಿಷ್ಟು ನನ್ನ ಈ ಸಂಡೆಯ ವ್ಲಾಗ್ ಆಗಿರ್ತದೆ. ನಿಮಗೆ ಈ ವ್ಲಾಗ್ ಇಷ್ಟ ಆದರೆ ಏನು ಮಾಡಬೇಕು, ಲೈಕ್ ಮಾಡಬೇಕು, ಶೇರ್ ಮಾಡಬೇಕು, ಕಮೆಂಟ್ ಮಾಡಬೇಕು, ಹಾಗೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಬೇಕು. ಮತ್ತು ನಿಮ್ಗೆ ಏನಾದರೂ ಕ್ವಶನ್ಗಳಿದ್ರೆ ಕೇಳಿ, ಒಂದು ದಿವಸ ನಾನು Q&A ಅಂತ ಹೇಳಿ ವ್ಲಾಗ್ ಮಾಡ್ತೇನೆ.